ನ್ಯಾಯಕಾರಿ ಬ್ರಹ್ಮಗೆ ಸುಂದರನ ಸನ್ಯಾಸಿ ಮಾಡಬಹುದೇ ಓ ಅಂತ ನಮ್ಮವ್ವ ಪದ ಹಾಡಿದ್ರೆ ಇಂದ್ಗುಂಟ ನಾವು ಸೊಲ್ಲೇಳು. ಆವಾಗಲಿಂದನೇ ಸಣ್ಣದ್ರಿಂದಲೇ ನನಗೆ ಕಲೆ ಅಂಟ್ಕೊ ಬಂದ್ಬಿಡ್ತು. ಹಾಗೆ ನನಗೆ ಓದೋದ ಕಡೆ ಮಮಕಾರ ಕಮ್ಮಿ ಆಯಿತು. ಕಪ್ಪು ತುಳ್ತಾ ತೆಗೆದಾರಂತೆ ಹೂ ಅಂತ ಉರುಬುದರಂತೆ ಅಂತ ಆಕ್ಟ್ ಮಾಡಿ ಕಾಡ್ತಿದ್ನಲ್ಲ. ಈ ಜನ ಏನಂತ ತಿಳ್ಕೊಬಿಟ್ಟವ್ರೆ ಮಕ್ಕಳೊಳಗ ಮಾಟನಕಾರ. ನಾವು ಗೋಣಿ ಚೀಲಕ್ಕೆ ಕಾಲು ಸಿಕ್ಕಾಕೊಂಡು ಬೀದಿನ ಮನೆ ಕತ್ತಿದೆ. ನಾನು ದಲಿತ, ನಾನು ಯಾರೂ ಒಳಗಡೆ ಸೇರಿಸ್ತಿರ್ಲಿಲ್ಲ. ಅಮೇರಿಕಕ್ಕೆ ಹೋಗಿದ್ದೀನಿ, ದುಬೈಗೆ ಹೋಗಿದ್ದೀನಿ. ನನ್ನ ಏನಂತ ಹೇಳೋಕ್ಕಾಯ್ತದೆ, ನನಗೆ ಕಣ್ಣೀರು ಬರ್ತದೆ. 8ನೇ ಕ್ಲಾಸ್ ಓದಲಿಲ್ಲ, ಆದರೆ ಅವ್ರಿಗೆ ಡಾಕ್ಟ್ರೇಟ್ ಬಂದಿದೆ ಮೈಸೂರು ಯೂನಿವರ್ಸಿಟಿನಲ್ಲಿ. ಆದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ತಮ್ಮ ಹುಟ್ಟು, ತಮ್ಮ ಬಾಲ್ಯ, ತಾವು ವಿದ್ಯಾಭ್ಯಾಸ ಮಾಡಿದ್ದು ಮತ್ತು ಕಲೆಯ ಕಡೆ ಹೋಗಿದ್ದು, ತಮ್ಮ ಗುರುಗಳು, ಇದರ ಬಗ್ಗೆ ಸ್ವಲ್ಪ ನಮ್ಮ ಈ ಸಾಹಿತ್ಯಾಸಕ್ತರು, ಜನಪದ ಕಲಾಕಾಂಕ್ಷಿಗಳ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ಸ್ವಾಮಿ, ಎಲ್ರಿಗೂ ಶರಣು ಶರಣು ಶರಣಾರ್ಥಿ. ನಿಮ್ಮೆಲ್ಲರ ಪಾದಕ್ಕೂ ಶರಣ ಮಾಡ್ತೀನಿ. ನನ್ನ ಹುಟ್ಟು ಕತೆ, ನಮ್ಮಪ್ಪ ನಮ್ಮಪ್ಪನವ್ರು ಅವ್ವ, ಹಾಗೆ ನಮ್ಮವ್ವ. ನಮ್ಮಪ್ಪನಿಗೆ 6 ಜನ ಗಂಡು ಮಕ್ಕಳು. ಒಬ್ಬ ಕರ್ನಾಗ ಸತ್ತೋದ. ಪಂಚಪಾಂಡವರಂಗೆ ನಾವು 5 ಜನ ಉಳ್ಕೊಂಡು. ನಮ್ಮಪ್ಪ ವಾದ್ಯ ಬರ್ಸೋಕೆ ಹೊಂಟೋಗೋನು. ನಮ್ಮಮ್ಮ ಒಂದು ಎಮ್ಮೆ ಇತ್ತು, ಎಮ್ಮೆ ಮೇಸೋಳು. 2 ದನ ಇದ್ವು. ಆ ದನಗಳನ್ನ ನಮ್ಮಪ್ಪ ಹೇಳೋನು, ವಾದ್ಯಕ್ಕೆ ಹೋಗ್ತೀನಿ ಕುಸು, ನೀನು ಮಾಡಿದ್ರೆ ಹೊಲ ಉತ್ಬಿಡಪ್ಪ ಅಂತ ಹೇಳ್ಬಿಟ್ಟು ಹೋಗೋನು. ಆಗ ನಾ 6ನೇ ಕ್ಲಾಸ್ ಓದ್ತಿತ್ತು. ಆಗಲೇ ನನಗೆ ಹೊಲ ಉಳಿಸೋದು ಕಲಿಸ್ದ. ಆಮೇಲೆ ಏನಪ್ಪ ಅಂದರೆ, ನನಗೆ ಸಣ್ಣದ್ರಿಂದ ಆಡಬೇಕು ಅನ್ನೋ ಹುಚ್ಚು. ನಮ್ಮವ್ವ ಪದ ಹೇಳೋಳು. ಹೊಲದಲ್ಲಿ ರಾಗಿ ಕಳೆ ಕೀಳುವಾಗ ಪದ ಹೇಳ್ಕೊಂಡು ಕಳೆ ಕೀಳೋಳು. ಆಗ ನಾನು ಓದ್ತಿರ್ಬೇಕಾದ್ರೆ ನಮ್ಮವ್ವ ಕುಸು, ಶನಿವಾರ ದಿನ ಅಲ್ವಪ್ಪ, ನೀನು 20 ಕ್ಲಾಸ್ ಮುಗಿಸ್ಕೊಂಡು ಬಂದ್ಬಿಡಪ್ಪ, ಇಬ್ಬರು ಒಂದೇ ಸಾಲಲ್ಲಿ ಹುಲ್ಲು ಕಿತ್ಕೊಂಡ್ರೆ ಹುಲ್ಲು ನಮಗೆ ಆಯ್ತದೆ. ನೀ ಬರದೆ ಹೋದರೆ ಬೇರೆಯವ್ರು ಕುಂತ್ಕೊಂಡ್ರೆ ಅವಳೊಂದು ಸಾಲು ಹುಲ್ಲು ಎತ್ಕೊಂತಾಳೆ, ನಾವೊಂದು ಸಾಲು ಹುಲ್ಲು ಎತ್ಕೋಬೇಕು. ದನಗಳಿಗೆ ಹುಲ್ಲಿಲ್ಲ, ಅದೊಂದು. ಆಮೇಲೆ ಬಡತನ, ಊಟ ಇಲ್ಲ. ನೋಡಪ್ಪ, 1 ರೂಪಾಯಿ ಬರ್ತದೆ, 2 ರೂಪಾಯಿ ಕೊಡ್ತಾರೆ. ಹೆಂಗೆ 2 ರೂಪಾಯಿ ನೀವು ಒಂದಿಷ್ಟೆಲ್ಲ ಕಿತ್ಕೊಂಡು ನಡಿ, ನಾನು ಇನ್ಸರಿ ಕಿತ್ಕೊಂಡು ಬಂದ್ಬಿಡ್ತೀನಿ ಅನ್ನೋಳು. ನಮ್ಮವ್ವ ಪದ ಹೇಳ್ಕೊಂಡು ಅರ್ಜುನ ಜೋಗಿ ಆಡುವಂತಂದರೆ ಆ ಹೊಲ್ದಾಗ ಗೌಡ್ರು ಬಸಪ್ಪ ಅನ್ನೋವನಿಗೆ ಪಾರವಾ ಇಚ್ಛೆ ಅಂದರೆ ಇಚ್ಛೆ. ಮಂಚಮ್ಮ, ಒಂದು ಅರ್ಜುನದು ಒಂದು ಹಾಡಾಡಮ್ಮ ಅಂತಂದರೆ ನಮ್ಮವ್ವಾಗಂದ್ರೆ ಸಾಕು. ಪದ ಅಂದರೆ ಹುಚ್ಚು ಅಂದ್ರೆ ಹುಚ್ಚು. ಅವಳ ರಕ್ತ ನನಗೂ ಉಂಟ್ಕೊಬಿಡುತ್ತೆ. ಎಲ್ಲಿ ಪದ ಅಂದ್ರೆ ಸಾಕು, ಇಟ್ಟೇ ಬೇಡ ನನಗೆ, ಹಾಡು ಅಂದ್ರೆ ಸಾಕು ನನಗೆ. ಇದೇನು ನಾನು ರೂಢಿಗೊಳಿಸ್ಕೊ ಬಂದದ್ದು. ನ್ಯಾಯಕಾರಿ ಬ್ರಹ್ಮಗೆ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಸುಂದರನ ಸನ್ಯಾಸಿ ಮಾಡಬಹುದೇ. ಅಂದುಳ್ಳ ಮುಖದವನ ಚಂದುಳ್ಳ ಚೆಲುವನ ಸನ್ಯಾಸಿ ಮಾಡಬಹುದೇ ಓ ಅಂತ ನಮ್ಮವ್ವ ಪದ ಹಾಡಿದ್ರೆ ಇಂದ್ಗುಂಟ ನಾವು ಸೊಲ್ಲೇಳು. ನಾವು ಹೆಂಗೆ ಕಲಾ ಕೀಳ್ತೀವಿ ಅನ್ನೋದೇ ನಮಗೆ ಗೊತ್ತಾಯ್ತಿರಲಿಲ್ಲ. ಹೆಂಗೆ ಹೋಯ್ತು ಅಂತಲೂ ಗೊತ್ತಿರಲಿಲ್ಲ. ಈ ರೀತಿಯಾಗಿ ನನ್ನ ಕಲೆ ಆವಾಗಲಿಂದನೇ, ಸಣ್ಣದ್ರಿಂದಲೇ ನನಗೆ ಕಲೆ ಅಂಟ್ಕೊ ಬಂದ್ಬಿಡ್ತು. ಹಾಗೆ ನನಗೆ ಓದೋದ ಕಡೆ ಮಮಕಾರ ಕಮ್ಮಿ ಆಯಿತು. ಎಷ್ಟೋ ಸಲ ನೀಟ್ ಬರೀದ್ದೇನೆ, ಮೇಷ್ಟ್ರ ಕೈಲಿ ಕೈಯ ಹಿಂಗೆ ಅನ್ಸ್ಕೊಂಡು ಒಣಿಸ್ಕೊಂಡು, ಆಮೇಲೆ ಕೈಯ ಹಿಂಗೆ ಹಾಕಿ ಕಿವಿ ಹಿಡ್ಕೊನವರು. ಅಯ್ಯೋ ಸ್ವಾಮಿ, ಏನು ಹಿಂಗೆ ಕೈ ಹಾಕ್ಬಿಟ್ಟು ಹಿಂಗೆ ಕಿವಿ ಹಿಡ್ಕೊಳ್ಳವು. ಏನಾರು ಕೆಳಕ್ಕೇನಾರು ಕುಂಡಿ ಕೆಳಕ್ಕೆ ಹೋಯ್ತೆ ಎತ್ತು ಮೇಲಕ್ಕೆ ಅನ್ನೋರು. ಇಷ್ಟೆಲ್ಲ ಅನುಭವ ಪಟ್ಟು
ಆವತ್ತಿನ ದಿನ ಕಷ್ಟ ಸ್ವಾಮಿ. ಆವತ್ತೇನೋ ಮನೇಲಿ 3 ಜನ 4 ಜನ 5 ಜನ ಮಕ್ಳು ಇರ್ತಿದ್ರು, ಒಂದು ಅಮ್ಮಂದ್ರು ಇನ್ನೊಂದು ಉಳ್ಕೊತಿತ್ತು. ಈಗಿನವರೆಲ್ಲ ಒಂದೊಂದು ಮಡಿಕೊಂಡು ಕುಂತವ್ರೆ. ಮೇಟ್ರು ಹೊಡೆಯಂಗಿಲ್ಲ, ಯಾರೂ ಹೊಡೆಯಂಗಿಲ್ಲ. ಏನಾರು ಹೊರಗಿಡ್ದ್ಬಿಟ್ಟು ಅದೇನಾರು ಡಮ್ಮ ಅಂದ್ಬಿಟ್ರೆ ಅವರವ್ವ ಅಪ್ಪ ಹೋಗಿ ಮೇಟ್ರು ಮಡಗಂಗಿಲ್ಲ. ಈಗ ತಾವು ಓದಿದ್ದು ಮತ್ತು ತಮ್ಮ ಬಾಲ್ಯದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿದ್ರಿ. ತಾವು ಓದಿದ್ದೆಲ್ಲ ಮಳವಳ್ಳಿ? ನನ್ನ ಓದದ್ದು ಕೃಷ್ಣಪುರದಲ್ಲೇನೋ ಒಂದು ಸಣ್ಣ ಸ್ಕೂಲ್ ಇತ್ತು, 1 2 3 4 4 ಗಂಟೆ ಓದಿಸಿದ್ರು. ಆಮೇಲೆ ಆನೋಡಿಗೆ ತಗೊಂಡೋಗಿ ಸೇರಿಸಿದ್ರು 5ನೇ ಕ್ಲಾಸ್ಗೆ. ಅಲ್ಲಿ ಹಾಸ್ಟೆಲ್ ಇತ್ತು. ನಮ್ಮ ಮನೇಲಿ ಇಟ್ಟೇ ಇಲ್ವಲ್ಲ, ಹೆಂಗೋ ಹಾಸ್ಟೆಲ್ ಹೆಂಗೋ ಕಾಲ ಕಳ್ಕೊಂಡು ಇಟ್ಟು ಉಣ್ಕೊಂಡು ಹೆಂಗೋ ಓದ್ಕೊಳ್ಳಿ ಅಂತ ನಮ್ಮಪ್ಪ ಅಲ್ಲಿಗೆ ತಗೋಗಿ ಸೇರಿಸ್ದ. ಅಲ್ಲಿ 1 ವರ್ಷ ಓದಿದೆ. 6ನೇ ಕ್ಲಾಸಿಗೆ ಬಂದೆ. ಇಲ್ಲಿ ದನ ಮೇಯಿಸ್ಬೇಕು, ಫೈಲಾಗೋದೆ. ಫೈಲಾಗೋದಲ್ಲ ಅಂತ ಅಂದ್ಬಿಟ್ಟು ಪುನಃ ತಗೊಂಡೋಗಿ ಬೆಳಕೋಡಿಗೆ ಸೇರಿಸಿದ್ರು. ಅಲ್ಲಿ ಹೆಂಗೆಂಗೋ ಕಷ್ಟಪಟ್ಟು ಏನೇನೋ ಮಾಡಿ 7ನೇ ಕ್ಲಾಸ್ ಪಾಸ್ ಆದೆ. ನನ್ನ ನಂಬರು 210 ಪಾಸ್ ನಂಬರು. ಆಗ 210 ನಂಬರ್ ತಗೊಂಡ್ರೆ ಪಾಸು. ನಾ 209 ತಗೊಂಡಿನಿ, 1 ನಂಬರ್ ಕಮ್ಮಿನೇ, ಆದರೂ ಪಾಸ್ ಮಾಡಿಬಿಟ್ಟವ್ರೆ. ತಗೊಂಡೋಗಿ ಅಲ್ಲಿಗೆ ತಲಕಾಡಿಗೆ ತಗೋಗಿ ಸೇರಿಸಿದ್ರು. ಅಲ್ಲಿ ತಲಕಾಡಿನಲ್ಲಿ ನಾವು ಮುಡುಕ್ತೆರೆಯಿಂದ ಅಲ್ಲಿಗೆ 2.5 ಕಿಲೋಮೀಟ್ರ್ ನಡೆಯೋದು ಬರೋದು. ಅಲ್ಲಿ ಓದ್ಕೊಂಡಿದ್ದೆ. ಅಲ್ಲಿಂದಲೇ ನಾನು 8 ಕಿಲೋಮೀಟ್ರ್ ಓಡಿ ಬರ್ತಿದ್ದೆ. ನಮ್ಮವ್ವ ಶನಿವಾರ ದಿನ ಕೆಳಕ್ಕೆ ಪಪ್ಪ ಅಂತಂತಂದರೆ ಪುಸ್ತಕ ಮಡಗ್ಬಿಡೋದು. ನನ್ನ ಬ್ಯಾಗ್ ಎತ್ಕೊಬಂದ್ಬಿಡಪ್ಪ ಅನ್ನೋದು. ಸಾರ್ ಅಂತ ಹಿಂಗೆ ಬೆಳ್ತೋರೋದು. ಏನಾರು ಹೋಗ್ತೇನೋ ಹೋಗು ಅಂತ ಅನ್ನೋದು. ನಾನು ಅದೇ ಒಂದು ಸಮಯ ಗೇಟ್ನಿಂದ ಈಚೆ ಬಿದ್ದು ಓಡ್ ಬಂದ್ಬಿಡು, ಇಲ್ಲಿ ಬರಬೇಕಲ್ಲ ಕೆಳಕ್ಕೆ. ಹಾಗಾಗಿ ಅಲ್ಲಿಂದ ಓಡಿ ಬಂದು ಕೆಳಕ್ಕಿತ್ತು. ಹೆಂಗೋ ಪುನಃ ಸೋಮವಾರ ದಿನ ಹೋದರೆ ನನ್ನ ಬ್ಯಾಗ್ ಅಲ್ಲೇ ಇರೋದು. ಮೇಟ್ರು ಹಾಕೊಂಡು ಚೆಂದಾಗಿ ಎಮ್ಮಗೆ ಬಡಿಯೋರು. ನೀನು ನೀಟ್ನೂ ಮಾಡಲ್ಲ, ನೀ ಸ್ಕೂಲ್ಗೂ ಚಕ್ಕರ್ ಹೊಡೆದೆಯಾ ಅಂತ ಹೊಡೆಯೋರು. ಏನೋ ನಮ್ಮ ಕಷ್ಟ. ನಿಮ್ಮ ಈ 8ನೇ ಕ್ಲಾಸ್ವರೆಗೂ ತಾವೇನು ಕಷ್ಟಪಟ್ಟು ಓದಿದ್ರಿ. ನಂತರದಲ್ಲಿ ತಾವು ಶಾಲೆಯನ್ನು ಬಿಟ್ಟರೆ ಸಂಪೂರ್ಣವಾಗಿ ಜನಪದ ಕಲೆ, ಜನಪದ ಗಾಯನದ ಕಡೆಗೆ ತೊಡಗಿಸ್ಕೊಂಡ್ರಿ. ತಮ್ಮ ಗುರುಗಳ ಬಗ್ಗೆನೂ ಕೂಡ ನಾವು ಹೇಳಿದ್ವಿ. ಹೇಗೆ ನಿಮಗೆ ಮತ್ತು ಆ ಗುರುಗಳಿಗೆ ಒಂದು ಸಂಬಂಧ ಬೆಳೀತು? ನಮ್ಮಪ್ಪ ಈ ಕಳ್ಳನ ಮಗ ಇವ್ನು ಓದೋದಿಲ್ಲ, ಇವ್ನಿಗೆ ಹೆಂಗಾರು ತಕೋಗಿ ಪುರಿಗಲಿ ಬೊಮ್ಮೆಗಳು ತಮ್ಮ ಸೇರಿಸ್ಬಿಟ್ರೆ ಹೆಂಗೋ ಇಟ್ಟು ಆಯ್ತದೆ. ಮನೇಲಿ ಜೋಳಿಗೆ ಒಡ್ಡಿದ್ರೆ ರಾಗಿನೂ ಕೊಡ್ತಾರೆ. ಆಗ ನಮ್ಮ ದೇವ್ರ ರೀತಿ ಕಾಣೋರು ಮನೆ ಹತ್ರ ಹೋಗಿ ಭಿಕ್ಷಕ್ಕೆ ಹೋದರೆ ಮೊರದಲ್ಲಿ ಒಂದಷ್ಟು ರಾಗಿ ಮಡಿಕೊಂಡು ಉಳ್ಳಿ ಕಾಳು ಇಟ್ಕೊಂಡು 2 ಗಂಧದ ಕಡ್ಡಿ ತೆಗೆದು ಆ ರಾಗಿಗೆ ಸಿಕ್ಕಿಸ್ಬಿಟ್ಟು ಒಂದು ಯಾವುದಾದ್ರು ಸೂರಿನಲ್ಲಿದ್ದರೆ ಹಣೆ ತರಗೆಲೆ ಎಳ್ಳೆದೆಲೆ ಅದೇನೋ ಒಣಗೋಗಿದ್ರು ಸರಿ, ಆ ಎಲೆ ಕಿತ್ತು ಅಲ್ಲಿ ಮಡಗಿ 2 ಅಡಿಕೆ ಮಡಗಿ 4 ಆಣೆ ಪಾವಲಿ ಮಡಗ್ಬಿಟ್ಟು ನಮ್ಮ ಮಂದಿಯವ್ರ ಮೇಲೆ ಆಡ್ರಪ್ಪ ಅನ್ನೋರು. ನನ್ನ ಪುರಿಗಲಿ ಬೊಮ್ಮೆಗೌಡ್ರಿಗಿಂತ ನನ್ನ ಉಳ್ಳಂಬಳ್ಳಿ ಮಾದೇವಪ್ಪ 30 ರಾತ್ರಿ ಕತೆ ಕಲಿಯೋದಕ್ಕೂ ನನಗೆ ಆಧಾರವಾದಂಥ ಪುಣ್ಯಾತ್ಮರೇ ಅವರು. ಅವ್ರು ಕರ್ಕೊಂಡೋದ್ರು. ನಮ್ಮ ಪುರಿಗಲಿ ಬೊಮ್ಮೆಗೌಡರು ಕರ್ಕೊಂಡು ಹೋಯ್ತಿದ್ರು, ಭಿಕ್ಷೆ ಮಾಡ್ಕೊತಿದ್ರು. ಅವ್ರಿಗೆ ಗಾಂಜಾ ಚಟ ಮತ್ತು ಸರಾಯಿ ಚಟ. ನಮ್ಮ ಕೈಲಿ ಭಿಕ್ಷೆ ಮಾಡಿಸೋದು, ಸಂಜೆ ಆದಮೇಲೆ ಎಲ್ಲನೂ ಮಾರ್ಬಿಡೋರು. ಮಾರ್ಬಿಟ್ಟು ಬಂಗಿ ಸೊಪ್ಪು ಕುಡಿದ್ಬಿಡೋದು, ಈ ಸರಾಪ್ ಕುಡಿದ್ಬಿಡೋದು. ನಮ್ಮ ಕಾಲೊತ್ಬಿಡೋ ಅನ್ನೋದು. ನಾವು ಕೆಮ್ಕಿ ಸಾಕಾಗಿ ನಿಂತು ಬರೋಗಂಟು ಅವಕವು. ಆಮೇಲೆ ಸೊಳ್ಳು ಕಚ್ಚವಲ್ಲ, ನಾವು ಹಿಂಗೆ ಬಡ್ಕೊಳ್ಳೋದು. ಆಮೇಲೆ ಬಡ್ದು ಸಾಕಾದ್ಮೇಲೆ ನೀವು ಹೆಂಗಾರ ಕಡ್ಕೊಳ್ಳಿ ಮುಂಡೆತ್ತೇವೆ ಅಂದ್ಬಿಟ್ಟು ಸುಮ್ಮನೆ ಬಿದ್ಕೊಳ್ಳೋದು. ಇದು ನಮ್ಮ ಕತೆ. ಗುರುಗಳ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ. ಸೊ ಗುರುಗಳಿಗೆ ತಾವು ಕಾಲೊತ್ತಿ ಈ ವಿದ್ಯೆಯನ್ನು ಕಲ್ತಿದ್ದೀರಾ. ನನಗೆ ಇವತ್ತು ತಾವು ನನ್ನ ಕಚೇರಿಗೆ ಬಂದಾಗ ತೋರಿಸಿದ್ರಿ. ಅವತ್ತು ಏನು ತಾವು ಭಿಕ್ಷೆಯಿಂದ ಮಾಡ್ತಾ ಇದ್ದಾಗ ಬಂದಿರತಕ್ಕಂಥ ಹಣ 1 ಪೈಸಾ 2 ಪೈಸಾ ಅದನ್ನು ಒಂದು ನೆನಪಿಗೋಸ್ಕರ ಇಟ್ಕೊಂಡಿದ್ದಾರೆ ಮಾದೇಸ್ವಾಮಿಯವರು. ತಾನು ಬಂದಂತಹ ದಾರಿ ಬಹುಶಃ ಅವರ ಬದುಕಿನಲ್ಲಿ ನಾವು ನೋಡಿದ್ವಿ. 8ನೇ ಕ್ಲಾಸ್ ಓದಲಿಲ್ಲ, ಆದರೆ ಅವ್ರಿಗೆ ಡಾಕ್ಟ್ರೇಟ್ ಬಂದಿದೆ ಮೈಸೂರು ಯೂನಿವರ್ಸಿಟಿನಲ್ಲಿ. ನಡ್ಕೊಂಡು ಓಡಾಡ್ತಿದ್ರು 8 ಕಿಲೋಮೀಟ್ರು. ಅವರು 8,000 ದಾಟಿ ಅಮೇರಿಕಾಗೆ ಹೋಗ್ಬಿಟ್ಟು ಬಂದುಬಿಟ್ರು. ಎಲ್ಲವನ್ನ ಕೊಟ್ಟಿದ್ದು ಅವರಿಗೆ ಈ ಒಂದು ಜನಪದ. ಸೊ ಇಂತಹ ಒಂದು ಜನಪದ ಸಾಹಿತ್ಯದ ಪ್ರಾರಂಭದ ಘಟ್ಟವನ್ನು ಅವ್ರು ಹೇಳಿದಾಗ ನಮಗೆ ಒಂದು ರೀತಿ ಕೇಳೋದಕ್ಕೆ ರೋಮಾಂಚನ ಆಗುತ್ತೆ. ಒಂದು ಚೊಗ ತಕ್ಕೊಡೋಳು ನಮ್ಮವ್ವ. ಕೋಳಿ ತಗೊಂಡು ಹೋಗಿ ಮಾರ್ಬಿಟ್ಟು ಆಗ 8 ಆಣೆ 1 ರೂಪಾಯಿ 1.5 ರೂಪಾಯಿ ಒಂದೊಂದು ಕೋಳಿ ಸಂತ ಕಿಡ್ಕೊಂಡು ಹೋಗಿ ಕೋಳಿ ಮಾರ್ಬಿಡೋಳು. ನಮ್ಗೊಂದು ಚಡ್ಡಿ ಒಂದು ಚೊಗ ತೆಗೆದು ಕೊಡೋಳು ಸಾಬ್ರ ಹತ್ರ. ಅಲ್ಲಿ ಹಳೆ ಬಟ್ಟೆ, ಅದು ಯಾವ ರೋಗದವರು ಅಂತ್ಯವರು ಇಂಥವ್ರು. ನಾನು ಈ ಬೆಂಗಳೂರಿನಲ್ಲಿ ಒಂದು ಸಲ ಬಂದು ಇದೇ ನಾನು ಕಲಸಿಪಾಳ್ಯದಲ್ಲಿ ಬಂದು ಒಂದು ಪ್ಯಾಂಟು ಒಂದು ಟೀ ಶರ್ಟ್ ಇಟ್ಕೊಂಡು ಕಾಲ ಕಳೆದಿನಿ. ದಾಸರಳ್ಳಿ ಕೆರೆ ಒಳಗೆ ಹೋಗಿ ನೀರು ಮುಳುಗಿನಿ. ಒಂದು 3 ತಿಂಗಳು ಬಂದು ಕೆಲಸಕ್ಕೆ ಸೇರ್ಕೊಂಡೆ. ಎಲ್ಲಿಯಪ್ಪ ಅಂದರೆ ರಾಜಾಜಿನಗರ. ಅಲ್ಲಿ ರಾಜಾಜಿನಗರದಲ್ಲಿ ಅಲ್ಲಿ ಇದಿದೆ, ಶ್ರೀರಾಮರ ಒಂದು ದೇವಸ್ಥಾನ ಇದೆ. ಯಾವುದು? ಅಲ್ಲಿ ಒಂದು ಅಂಗಡಿಗೆ ಸೇರ್ಕೊಂಡು
ನಾನು ಆಜಾದ್ನಗರದಲ್ಲಿ ಬಂದು ಮನೆ ಕತ್ತಿದೆ. ಹೆಂಗೆ ಬರ್ತಿದ್ದೆ ಅಂತಂತಂದರೆ, ಆಗ ನಮ್ಮ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ. ಎಲ್ಲ ರೌಡಿಗಳು ಯಾವುದು ಮಾಗಡಿ ರೋಡಲ್ಲಿ ಮತ್ತು ಇದರಲ್ಲಿ ಈ ಮಾರ್ಗವಾಗಿ ನಾನು ಅಲ್ಲಿ ಬಿಟ್ಟು ಅಂತಂದರೆ ಮಾಗಡಿ ರೋಡು ಬಂದು, ಮಾಗಡಿಯಿಂದ ಅಗ್ರಹಾರಕ್ಕೆ ಬಂದು, ಅಗ್ರಹಾರದಿಂದ ಬಿನ್ನಿಪೇಟೆಗೆ ಬಂದು, ಬಿನ್ನಿಪೇಟೆಯಿಂದ ಮೈಸೂರು ಸರ್ಕಲ್ಗೆ ಬಂದು ಅಲ್ಲಿ ಟೌನ್ ಸೇರ್ಕೊಳ್ಳೋದು. ಆಜಾದ್ನಗರದಲ್ಲೂ ಮನೆ ಕಳೋದು. ಅಲ್ಲಿ 9 ಗಂಟೆ ಬಾಗಿಲು ಹಚ್ಚಿಬಿಟ್ಟು ಅಲ್ಲಿಂದ ಇಲ್ಲಿ ಬರೋ ತನಕ 10 ಗಂಟೆ ಆಗೋಯ್ತಿತ್ತು. ಅಲ್ಲಿ ಬಂದು ಮನೆ ಕಳೋದು, ಪುನಃ ಎದ್ದು ಅಲ್ಲಿ ಅಂಗಡಿಗೆ ಹೋಗೋದು. ಆಮೇಲೆ ಯಾಕೋ ಸರೋಗ್ನಿಲ್ಲ. ಇಲ್ಲಿದ್ದರೂ ನಾನು ಈ ಮೈಸೂರು ಬೆಂಗಳೂರವ್ರ ಜೊತೆಲೇ ನಾನು ಅವ್ರ ಜೊತೆಲಿ ಭಿಕ್ಷೆ ಮಾಡೋದು. ಸೌತರ್ನ್ ಸರ್ಕಲ್ಲು, ಹಾಗಾಗಿ ಶ್ರೀನಗರ, ಇಲ್ಲಿ ನಮ್ಮ ನರಸೀಪುರದವರು, ಕೊಳ್ಳೇಗಾಲದ ಕಡೆಯವರು ತುಂಬ ಜನ ಇದ್ದಾರೆ. ಈ ಕತೆ ಮಂಟೇಸ್ವಾಮಿ ಮಾದೇಶ್ವರನ ಕತೆ ಅಂದರೆ ಭಾಳ ಪ್ರಿಯ. ಅಲ್ಲಿ ಹೋಗಿ ಅಲ್ಲಿ ಭಿಕ್ಷೆ ಮಾಡ್ಕೊಂಡು ಹಸಿಟ್ಟಿನೆಲ್ಲನೂ ಒಬ್ಬರು ಕೊಟ್ಬಿಡೋದು. ಅವ್ರು ನನಗೊಂದಷ್ಟು ಮುದ್ದೆ ಮಾಡಿಕೊಡೋರು. ನಾವು ಗೋಣಿ ಚೀಲಕ್ಕೆ ಕಾಲು ಸಿಕ್ಕಾಕೊಂಡು ಬೀದಿಲಿ ಮನೆ ಕತ್ತಿದೆ. ನಾನು ದಲಿತ, ನಾನು ಯಾರೂ ಒಳಗಡೆ ಸೇರಿಸ್ತಿರ್ಲಿಲ್ಲ. ನನ್ನ ಬೀದಿಲೇ ಮನಗಿಸ್ತಿದ್ದು ಅವರು. ಸೊಳ್ಳೆ ಕೈಲಿ ಕಡಿಸ್ಕೊಂಡು ಅವ್ರ ಪಡಸಲೆ ಮೇಲೆ ಮನಗಿರನಿ. ಮಳೆ ಬಂದ್ಬಿಡ್ತು ಅಂತಂದರೆ ಅವ್ರ ಮನೇಲಿ ಇರೋರಿಗೆ ಜಾಗ ಇಲ್ಲ, ಇನ್ನು ನನಗೆಲ್ಲಿದೆ ಜಾಗ. ಆಗ ನಾನು ಒಂದು ಮೂಲೆಯಲ್ಲಿ ಗೋಣಿಚೀಲ ಓದ್ಕೊಂಡು ಒಂದು ಮೂಲೆಯಲ್ಲಿ ಹಿಂಗೆ ಕೂತ್ಕೊಳ್ಳಿ. ಮಳೆ ನಿಲ್ಲ ತನಕ ಹಿಂಗೆ ಕೂತಿದ್ದೀನಿ. ಹೇಳಿದ್ರೆ ಕಷ್ಟ ಸರ್, ಹೇಳ್ಬಾರ್ದು. ಇವತ್ತು ನನಗೆ ಅಮೇರಿಕಕ್ಕೆ ಹೋಗಿದ್ದೀನಿ, ದುಬೈಗೆ ಹೋಗಿದ್ದೀನಿ. ನನ್ನ ಏನಂತ ಹೇಳೋಕ್ಕಾಯ್ತದೆ, ನನಗೆ ಕಣ್ಣೀರು ಬರ್ತದೆ. ಹೇಳ್ತಾ ಕಣ್ಣೀರು ಬಂದ್ಬಿಡುತ್ತೆ. ಅಷ್ಟು ಕಷ್ಟದಲ್ಲಿ ಬೆಳೆದು ಬಂದಿರತಕ್ಕಂಥ ಕಲೆ. ಅದಕ್ಕೆ ನಾನು ಹೇಳೋದೇನಪ್ಪ ಅಂತಂದರೆ, ಇವತ್ತು ಕಲೆ ಇರೋದ್ರಿಂದ ನನ್ನಂಥವ್ರನ್ನ ಗುರುತಿಸಿ ಇಂಥ ಮಾತುಕತೆ ಕರೆಸಿದ್ದೀರ. ನೀವು ಮುಂದಿನವರು ಈ ಕಲೆಯನ್ನು ಕಲ್ತ್ಕೊಳ್ಳಿ. ಇವತ್ತು ರಾಜ್ಯ ಪ್ರಶಸ್ತಿ ಬಂತು, ಡಾಕ್ಟ್ರೇಟ್ ಬಂತು, ನಿಮಗೂ ಬರ್ತದೆ. ಸರ್ಕಾರ ಕಲಾವಿದರಿಗೆ ಅಂತಲೇ ಮಾಸಾಸನ ಕೊಡ್ತವ್ರೆ, 7,500 ರೂಪಾಯಿ ಮಾಸಾಸನ ಕೊಡ್ತವ್ರೆ. ಇದು ಯಾರು ಬಂದದ್ದು ಈ ಪುಣ್ಯ? ಅದಕ್ಕೆ ಒಂದೊಂದಿಷ್ಟು ಕಲ್ತ್ಕೋಬೇಡಿ, ನೀವು ಸತತವಾಗಿ ಪ್ರಯತ್ನ ಪಟ್ಟು ಕಲ್ತ್ಕರಪ್ಪ. ಕಲ್ತ್ಕೊಂಡ್ರೆ ನೀವು ಬಾಳು ಬಂಗಾರ ಆಯ್ತದೆ. ನಾನು ಒಬ್ಬನೇನು ಮಾದಪ್ಪನ ಬಗ್ನಲ್ಲ. ನಿಮ್ಮ ಹಳ್ಳಿ ತಿರುಗಾಟ, ತಮ್ಮ ಬಾಲ್ಯದ ಕಷ್ಟ, ಇದೆಲ್ಲ ಆದಮೇಲೆ ತಾವು ಈ ಕಥನ ಕಾವ್ಯಗಳ ಕಡೆಗೆ ತಮ್ಮ ಮನಸ್ಸನ್ನು ಕೊಟ್ಟರಿ. ಬಹುಶಃ ಮಲೆಮಹದೇಶ್ವರ ಚರಿತೆ ಇರ್ಬೋದು, ಸಿದ್ದಪ್ಪಾಜಿ ಪವಾಡ ಇರ್ಬೋದು, ದರೆಗೆ ದೊಡ್ಡವರ ಕಥೆ ಇರ್ಬೋದು. ಈ ಇಡೀ ಕಥೆಯನ್ನು ತಾವು ಹೇಗೆ ಕಲ್ತ್ರಿ? ಅದೇ ಹೇಗೆ ಅದನ್ನು ನಿಮಗೆ ಪೂರ್ಣ ರೂಪದಲ್ಲಿ? ಹಳ್ಳಿ ಮೇಲೆ ಭಿಕ್ಷೆ ಮಾಡ್ಕೋಗೋದು. ಪ್ರತಿಯೊಂದು ಮನೇಲೂ ಎಳ್ಸೋರು. ರಾತ್ರಿ ಹೊತ್ತು ಅಲ್ಲಿ ಉಳ್ಕೊಳ್ಳೋದು. ಅವ್ರ ಮನೇಲಿ ಸೊಳ್ಳು, ದೀಪ, ಕರೆಂಟ್ ಇಲ್ಲ, ಮುಂಬತ್ತಿನೂ ಇಲ್ಲ, ದೀಪ ಯಾವುದು ಸೀಮೆಣ್ಣೆ ಊದ್ಬಿಟ್ಟು ಒಂದು ಬುಡ್ಡಿ ಹಚ್ಬಿಡೋದು. ಅವಾಗೆಲ್ಲ ಬಂದು ಮೂಗೆಲ್ಲ ಮೆತ್ಕೊಳ್ಳೋದು, ಅವಾಗೆಲ್ಲ ಹೋಗಿ ಗಂಟ್ಲಿಗೆಲ್ಲ ಮೆತ್ಕೊಳ್ಳೋದು. ಏನು ಮಾಡೋಕ್ಕಾಯ್ತದೆ? ಅದು ರೊಕ್ಕ ಕುಡ್ಕಂದೇ ಕುಡಿಬೇಕು. ಪಡಸಲ ಮೇಲೆ ಕೂತ್ಕೊಳ್ಳೋದು, ಪದ ಆಡೋದು. ನನ್ನ ಗುರುಗಳು ಹೇಳ್ತಿದ್ರಲ್ಲ ಪದ, ಇಂತಿಂಥ ಪದ. ಆಮೇಲೆ ರಾತ್ರಿ ನಾ ಕತೆ ಹೇಳ್ಬಿಟ್ಟು, ರಾತ್ರಿ ಕತೆ ಆಡೋದ್ನಲ್ಲ, ಏನೇನು ತಿಳ್ಕೊಂಡೆ ಅನ್ನೋರು ನಮ್ಮ ಉಳ್ಳಂಬಳ್ಳಿ ಮದುವೆಪ್ಪ. ಹಿಂಗೆ ಹೇಳ್ದೇನಪ್ಪ, ನೋಡು ಈ ಪದ ಇಲ್ಲಿ, ಈ ರಾತ್ರಿ ಆಡ್ದ ಪದ ಇಲ್ಲಿ ಹಿಂಗೆ ಹೇಳ್ಬೇಕು, ಈ ಪದ ಹಿಂಗೆ ಹೇಳ್ಬೇಕು ಅಂತ ಪ್ರತಿಯೊಂದು ಪದಗಳನ್ನು ಬೆಳಗ್ಗೆ ನಾಗ ವಿವರಣೆ ಮಾಡಿ ಹೇಳ್ಕೊಡೋರು. ನನಗೆ ಕಲಿಬೇಕು ಅಂತ ಹುಚ್ಚು. ನನಗೆ ಇನ್ಯಾತ್ರ ಮೇಲೂ ಆಸೆ ಇಲ್ಲ. ಪದ ಕಲಿಬೇಕು ಅನ್ನೋದೇ ಒಂದು ನನಗದೊಂದು ಸಾರ್ಥಕ. ಹಾಗಾಗಿ ನಾನು ಅವ್ರು ಹೇಳ್ದಂಥ ಕಥೆನೆಲ್ಲ ಮನಸ್ಸಿನಲ್ಲಿ ಇಟ್ಟು ಅವ್ರ ಬಾಯಲ್ಲಿ ಹೇಳೋದು ನನ್ನ ಕಿವಿಲಿ ಕೇಳಿದ್ದೀನಿ. ಕಿವಿಲಿ ಕೇಳ್ಕೊಂಡು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಹಾಗೇ ಏನಪ್ಪ ಅಂತಂದರೆ, ಈ ಒಂದು ಕತೆ ಹೇಳ್ಬೇಕಾಯ್ತು. ಮೈಸೂರು ಮಹಾರಾಜರಿಗೆ ಯಾರು ಹೊರದೇಶದ ರಾಜ 3 ಗೊಂಬೆ ಕಳಿಸಿದ್ನಂತೆ. ಮೈಸೂರು ಮಹಾರಾಜ ನೀ ಭಾಳ ಒಳ್ಳೆಯವನು ಅಂತಂತಾರೆ. ಈ 3 ಗೊಂಬೆಲಿ ಯಾವ ಗೊಂಬೆ ಒಳ್ಳೆಯದು ಹೇಳಿ ನಿಮ್ಗೆ ಕಳಿಸುವಂತ. ಮಹಾರಾಜನ ಭಾಳ ತಲೆನೋವು ಬಂತಂತೆ. 3 ಗೊಂಬೆನೂ ಒಂದೇ ತವೆ, ಯಾವುದು ಒಳ್ಳೆಯದು ಅಂತ ಹೇಳೋದು ಮಂತ್ರಿ. ಆಗ ಮಂತ್ರಿ ಬುದ್ಧಿವಂತ, ಆಯಿತು ಸ್ವಾಮಿ ಬನ್ನಿ ಅಂತಂತಿದ್ದೆ. ತಂತಿ ತೆಗೆದು ಕಿವಿಗೆ ಚುಚ್ಚುದಂತೆ ಒಂದು ಗೊಂಬೆಗೆ. ಅದು ಇಲ್ಲಿ ಚುಚ್ಚೋದು ಇಲ್ಲಿ ಬಂದ್ಬಿಡ್ತದೆ. ಇದು ಎತ್ತು ಮಡ್ಗನ. ಇನ್ನೊಂದು ತಂತಿ ತೆಗೆದು ಇಲ್ಲಿ ಚುಚ್ಚುದಂತೆ. ಅದು ಈ ಇಲ್ಲನ್ನು ಕೇಳೋದು ಬಾಯಿಗಳು ಬಂದ್ಬೋದೈತೆ. ಇನ್ನೊಂದು ಗೊಂಬೆಗೆ ಚುಚ್ಚುದಂತೆ, ಅದು ಮನಸ್ಸಿನಲ್ಲೇ ಹೋಯ್ತಂತೆ. ಇದು ಉತ್ತಮವಾದ ಗೊಂಬೆ ಅಂತ ಹೇಳಿ ಕಳಿಸಿ ಅಂದ್ರೆ. ಹೆಂಗೆ ಹೇಳ್ತೀಯ ಮಹಾರಾಜ ಅಂದದಕ್ಕೆ ನೋಡಿ, ಇದು ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಬಿಡ್ತಕ್ಕಂಥದ್ದು. ಇದು ಏನೂ ಅಲ್ಲ ಈ ಗೊಂಬೆ. ಇದು ಇಲ್ಲಿ ಕೇಳಿ ಬಾಯಿಲಿ ಬಗಳುವಂಥ ಗೊಂಬೆ. ಇದು ಕೇಳಿ ಮನಸ್ಸಿನಲ್ಲಿ ಅಡಕವಾಗಿಟ್ಕೊಳ್ತಕ್ಕಂಥದ್ದು ಜ್ಞಾನಿ. ಇದೇ ಉತ್ತಮವಾದ ಗೊಂಬೆ ಅಂತ ಹೇಳಿ ಕಳಿಸಿದ್ನು. ಹಂಗೆ ನಾನು ಮನಸ್ಸಿನಲ್ಲಿ ಇಟ್ಕೊಂಡೆ. ನೋಡಿ ಹೇಳ್ತಾರೆ, ನಮ್ಮ ಹಳ್ಳಿ ಕಡೆ ನ್ಯಾಯ ಕೂತ್ಕೋತಾರೆ. ಅವ್ನು ಕಳ್ತನ ಮಾಡಿದ್ನೋ ಮಾಡಿಲ್ಲವೋ ಗೊತ್ತಿಲ್ಲ. ಹೇಳೋಣ ಅಪ್ಪಿ ತಪ್ಪಿ ಏನಾರು ಆ ಒಳ್ಳೆಯವನ್ನ ನೀ ಕಳ್ಳ ಅಂತ ಏನಾರು ಅಂದುಬಿಟ್ರೆ ಅಡಿಕೆಲಿ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ. ನೋಡಿ ಗಾದೆ ಹೇಳಿರೋದು ಹೆಂಗೆ, ಯಜಮಾನ್ ಬಂದು ಕೂತ್ಕೊಂಡ ದುಗ್ಟಿ ಓದ್ಕೊಂಡು ಕತ್ಲಿ ಅಲ್ವ ಚಾವಡಿ ಹೇಳಿಗೆ.
ಈ ಹತ್ತಿರ ಯಜಮಾನ ಅಂತ ಇದ್ದಾನೆ, ಮನೆಗೆ ಹತ್ತಿರ ಯಜಮಾನ ಅಂತ, ಅವ್ನು ಎಲ್ರಿಗೂ ಇಳ್ಳೆ ಕೊಟ್ಟಂತೆ ದೊಡ್ಡ ಯಜಮಾನಿಗೆ ಇಳ್ಳೆ ಕೊಡಲಿಲ್ಲ. ಅವ್ನು ದುಡ್ಡು ಹೊತ್ಕೊ ಕೂತಿದ್ದಲ್ಲ, ಕಾಣಲಿಲ್ಲ. ಸರಿ, ನ್ಯಾಯ ಮುಗಿದ ಮೇಲೆ ಕೆಳಗೆ ಇಳಿದ್ರಂತೆ. ಇಳಿದ್ಬಿಟ್ಟು ದೊಡ್ಡ ಯಜಮಾನ ನೋಡಿದ್ರು. ಲೋ, ಈ ಅಷ್ಟೊತ್ತು ಬೈನಪ್ಪ ದೊಡ್ಡ ಯಜಮಾನ, ಇವ್ರಿಗೆ ಇಳ್ಳೆ ಕೊಟ್ಟಿಯಾ? ಅಣ್ಣೋ, ನಾನು ಕಾಣಲಿಲ್ಲ ಕಾಣೋದು, ಎಲ್ಲಿ ಕುಂತಿದ್ರು ಅಂತ ನಾನು ಎಳ್ಳೆನೇ ಕೊಡಲಿಲ್ಲ. ಅಯ್ಯಯ್ಯೋ, ಎಂಥ ಕೆಲಸ ಮಾಡಿಬಿಟ್ಟೆ. ಮನೆಗೆ ತಗೊಂಡು ಹೋದ್ರಂತೆ, ಒಂದು ಚೌಕೆಲೆ ಒಂದು ಪಾವು ಅಡಿಕೆ ತಗೊಂಡು. ಹೇಳದಂತೆ ಮನೆ ಒಳಗೆ ದೊಡ್ಡ ಯಜಮಾನ, ಅಪ್ಪ ಅಡಿಕೆಲಿ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ, ನೀ ಯಾಕಪ್ಪ ನನಗೆ ಇಲ್ಲಿ ತಂದಿದ್ದೀಯೇ? ಹೋಗಪ್ಪ, ಅದು ಕೊಡಬೇಕಾದ್ದು ಅಲ್ಲಿ ಕೊಡಬೇಕಿತ್ತು, ಎಲ್ಲಿ ಸಭೆಯಲ್ಲಿ ಕೊಡ್ತಕ್ಕಂಥದ್ದು ಉತ್ತಮ. ನನ್ನ ಮನೆಗೆ ತಗೊಂಬಂದು ಇಷ್ಟು ಗಾತ್ರ ಕೊಡ್ತಾ ಇದೆಯಲ್ಲ, ಅಲ್ಲಿ ನನಗೆ ಇಳ್ಳೆ ಕೊಡ್ದೇನೆ ಅವಮಾನ ಮಾಡಿದ್ದೀಯ, ಹೋಗಪ್ಪ. ಅದಕ್ಕೆ ಅವ್ರು ಹೇಳಿದ್ದು, ಹಾಲುವನ್ನು ಉಣ್ಣ ಪುಣ್ಯ ಆತಮರು ಧರ್ಮವಾಗಿ ನ್ಯಾಯ ಮಾಡಿ. ಹಾಲುವನ್ನು ಯಾರು ಉಣ್ತಾರೋ ಅವ್ರು ದಿನನಿತ್ಯ ಹಾಲುವನ್ನು ಉಂಡ್ರಂತೆ. ಹಸಿನ ಹಾಲು ಬಿಸಿ ಅನ್ನ ಕಲಿಸ್ಬಿಟ್ಟು ಉಣ್ಲಿ. ಅನ್ಯಾಯಕಾರರು ಎತ್ತಿ ಬಾಯಿ ಹತ್ರ ಮಡಗ್ದಾನೆ, ವಾಸನೆ ಬರ್ತದೆ, ಚುಮ್ಮಂತದೆ. ಕೋಳಿ ಮೊಟ್ಟೆ 10-15 ಮೊಟ್ಟೆ ಕುಂಡ್ರಿಸ್ಬಿಟ್ಟು 10 ಮೊಟ್ಟೆ ಮರಿ ಹೊಡೆದ್ಬಿಟ್ಟು ಇನ್ನು 5 ಮೊಟ್ಟೆ ಗೋಳೆ ಮೊಟ್ಟೆ ಬಿಟ್ಬಿಟ್ರೆ ಅದು ಹೊಡೆದು ಅನ್ನ ಕಲಸಿ ಎಷ್ಟು ಚುಮ್ಮಂತದೋ ಆ ರೀತಿಯಂತೆ. ಅದಕ್ಕೆ ಹಾಲುವನ್ನು ಉಣ್ಣ ಪುಣ್ಯ ಆತ್ಮರು ಧರ್ಮವಾಗಿ ನ್ಯಾಯ ಮಾಡ್ರಪ್ಪ. ಅದಕ್ಕೆ ಅಲ್ಲಿ ಹೇಳ್ತಕ್ಕಂಥ ಮಾತೇನು, ಅಪ್ಪ ನೀ ಕದ್ದಿದ್ದೀಯೋ ಕಳ್ತನ ಮಾಡಿದ್ವು, ಸಮತೂಕ ತೂಕಿ ಅವನು ಒಳ್ಳೆಯವನು ಕೆಟ್ಟವನು ಅಂತ ಸಮವಾಗಿ ನೀವು ನ್ಯಾಯ ಮಾಡ್ರಪ್ಪ ಅಂತಕ್ಕಂಥ ಮಾತು. ಈ ಕತೆ ಎಲ್ಲ ಹೇಳ್ತಿದ್ರಿ, ಊರೂರು ತಿರುಗ್ತಾ ಇದ್ರಿ ಅಂತೆ, ನಿಮ್ಮ ಮದುವೆ ಬಗ್ಗೆ ಹೇಳಿ ಸರ್. ಎಲ್ಲೋ ಇದೆ ಕತೆ ಇದೆ, ಅದಕ್ಕೆ ಊರೂರು ತಿರುಗ್ಬೇಕಾರೆ ಏನೋ ಆಯ್ತು ಸ್ವಾಮಿ. 75 ರೂಪಾಯಿ ಕತೆ ಒಪ್ಕೊಂಡೆ. ನಾನು ರುದ್ರಾಕ್ಷಿ ಹಾಕೊಂಡಿದ್ದೀನಿ, ಸುಳ್ಳು ಆಡಬಾರ್ದು. ನಾವು 75 ರೂಪಾಯಿ ಖಾತೆಗೆ ಹೋದೆ. ನನ್ನ ಹೆಂಡತಿ ಇಲ್ಲಿ ಅವಳೆ. ಇವಳನ್ನ ಪೊಲೀಸ್ನವ್ರು ಬಂದು ನೋಡವ್ರೆ. ಅವನ್ಯಾವನೋ ಕಾಲೇಜಲ್ಲಿ ಇರ್ತಕ್ಕಂಥವ್ನು ಬಂದು ನೋಡವನೆ. ಅದ್ಯಾರೋ ಇನ್ನೂ ಒಬ್ಬ ಬಂದು, ಆ ಹುಡುಗಿ ಹೆಂಗಿದ್ದು ಒಂದು ಸ್ವಲ್ಪ ನೋಡ್ಕೊಂಬಿಡ್ತೀನಿ. ಅವಳು ವಯಸ್ಸದಲ್ಲಿ ಚೆನ್ನಾಗಿದ್ಲು, 16 ವರ್ಷ ಮದುವೆಯಾದಾಗ ಅವಳು, ನನಗೆ 24 ವರ್ಷ, ಅವಳಿಗೂ ನನಗೂ 9 ವರ್ಷ. ಸರಿ, ಆ ಹುಡುಗಿ ಹೆಂಗಿದ್ದು ನೋಡಾರ ನೋಡ್ತೀವಿ, ಮದುವೆ ಆಗದೆ ಇದ್ರೆ ಅಷ್ಟೊಂದು ಆಯಿತು, ಕರೆಸ್ರಿ ಅವ. ಅವ್ರವನೇ ಬೋಯಳಂತೆ, ಏನು ನೀನು ಹೆಣ್ಣು ತೋರೋದು, ನೀನು ಹೋಗಿ ಕರೆದು ಬಾಯಿ ಮುಚ್ಕೊಂಡು ಹೋಗು. ಕೊನಂತ ಕಾಲಕ್ಕೆ ಆ ಊರವ್ರೆಲ್ಲರೂ ನಾ ಪದ ಹೇಳಕ್ಕೆ ಹೋದ್ನಲ್ಲ, ಬೆಳಗನ ಪದ ಹೇಳಿದ್ನಲ್ಲ, ಹೇಳ್ಬಿಟ್ಟಕ್ಕ, ಚೌಡಕ್ಕ ನಿನ್ನ ಮಗಳು ಯಾರು ಬಂದು ನೋಡಿದ್ರು ಮುಖನೇ ತೋರಿಸ್ತೀನಿ, ಹೋಗಿ ಹೋಗಿ ಮನೇಲಿ ಕತ್ತಳಲ್ಲ ಅಕ್ಕ. ಅಕ್ಕ ಈ ತಂಬೂರಿ ಇವತ್ತು ಹೋಯ್ತಾನಲ್ಲ ಅವನಿಗಾರು ಮಾಡಿಬಿಡಕ್ಕ. ನಮ್ಮ ಅತ್ತೆಗೆ ಹೇಳೋದಂಥದ್ದು ಆ ಮಾತು. ಅದಕ್ಕೆ ನಮ್ಮ ಅತ್ತೆ ಅಂದ್ರಂತೆ, ಅವಳ ಹಣೆಯಲ್ಲಿ ಬರೆದು ನಾನು ಏನವ ಮಾಡಲಿ, ಯಾರಿಗಾರು ಮುಖನಾರು ತೋರಿಸವಂದ್ರು ಮುಖನೇ ತೋರಿಸ್ತೇನೆ, ಹೋಗಿ ಹೋಗಿ ಮನೇಲಿ ಕತ್ತಾಳೆ, ನಾ ಏನವ ಮಾಡೋದು. ಇವ ನೀರು ಸೇದಕ್ಕೆ ಹೋಯ್ತಿಲ್ಲಲ್ಲ ಬಾವಿಗೆ, ಹಾಗಂದ್ರಂತೆ, ಸೋಮಾಜಿ, ಅವಳ ಹೆಸರು ಸೋಮಾಜಮ್ಮ ಅಂತ, ನೋಡೋ ನೀನು ಆ ಅಣ್ಣ ತಂಬೂರಿ ಬರ್ತಾನಲ್ಲ ಅವನು ಮಾಡ್ಕೊಬಿಡಮ್ಮಿ. ಕೆಲಸದಲ್ಲಿರೋರಾದರೆ 6 ತಿಂಗಳಿಗೂ ವರ್ಷಕ್ಕೂ ಕಂತೆ ಕಟ್ಕ ಹೋಗಬೇಕು. ಯಾಕಂದರೆ ಅವ್ರ ಅಣ್ಣ ಒಬ್ಬ ಎಲ್ಲಿ ತಿನ್ನಿಸ್ಬಿಟ್ರು. ಇಲ್ಲಿ 6 ತಿಂಗಳು ಇರಮ್ಮ, ಇನ್ನು 6 ತಿಂಗಳಿಗೆ ವರ್ಗ ಮಾಡಿದ್ರು ಅಂತ ಅಂದ್ಬಿಟ್ಟು ಕಂತೆ ಮೊತ್ತನಲ್ಲಿ ಕಟ್ಕೊಂಡು ಇನ್ನೊಂದು ಊರಿಗೆ ಹೋಗೋದು. ಇದು ಇವಳು ಮನಸ್ಸಿನಲ್ಲಿ ಉಳ್ಕೊಂಬಿಟ್ಟದೆ. ಕೆಲಸದವ್ರು ಮಾಡ್ಕೊಂಡ್ರೆ ಆ ಊರೂರು ತಿರುಗಿಸ್ತಾರೆ, ತಂಬೂರಿಯನ್ನು ಬಾರಿಸ್ಕೊಂಡ್ರೆ ಹೆಂಗಾರು ಒಂದು ಮನೇಲಿ ಉಳಿಸ್ಬಿಟ್ಟು ನನಗೆ ಊಟ ತಂದು ಹಾಕ್ತಾರೆ, ನಾನು ಅವ್ರನ್ನೇ ಆಯ್ತೀನಿ ಅಂತಂತೇಳಿ ಇಡೀ ನಮ್ಮ ಮಾವ ಇವ ಕೊಳ್ಳೆಗಾಲದ ಕಡೆಯವ. ನಾನು ಕತೆ ಆಡ್ತಾ ಮಂಟೆ ಸ್ವಾಮಿ ಕಪ್ಪು ತುಳ್ತಾ ತೆಗೆದರಂತೆ ಹೂ ಅಂತ ಊರು ಬದರಂತೆ ಅಂತ ಆಕ್ಟ್ ಆಡ್ತಿದ್ನಲ್ಲ. ಈ ಜನ ಏನಂತ ತಿಳ್ಕೊಬಿಟ್ಟವ್ರೆ, ಇಮ್ಮ ಕೊಳ್ಳೆಗಾಲದ ಮಾಟ್ನಕಾರ, ಈ ಮತ್ತೆ ಹೆಂಗೆ ಸಿಮೇಮ ಏನೋ ಕೈಲಿ ಏನೋ ಮಂತ್ರಿಸ್ಕೊಬಂದು ಆ ಹೆಣ್ಗೆ ಬೂದಿ ಏರಿಸ್ಬಿಟ್ಟವನೆ. ಅದಕ್ಕೆ ಈ ಹೆಣ್ಣು ಇವನು ಒಪ್ಕೋಬೇಕು ಅಂದರೆ ಎಂತೆಂಥ ನಿಮ್ಮ ಮೇಸ್ಟ್ರಿಗಾಗ್ದೇ ಒಳ್ಳೊಳ್ಳೆ ಕೆಲಸಗಾರಗಾಗ್ದೇ ಇವನು ತಂಬೂರಿಯವನು ಆಗಬೇಕು ಅಂತಂದರೆ ಇವನೇನೋ ಮಾಡಿಬಿಟ್ಟವನಿ ಅಂತ ನಮ್ಮ ಮಾವನಿಗೂ ಆಗಲಿಲ್ಲ, ನನ್ನ ಬಾಮೈಕ್ಳಿಗೂ ಆಗಲಿಲ್ಲ, ಇಡೀ ಊರವ್ರಿಗೂ ಆಗಲಿಲ್ಲ. ಅವ್ರ ಸೋದ್ರ ಮಾವ ಮದುವೆನೇ 3 ಗಂಟೆ ಮಾಡಬೇಕು ಅಂದ್ಕೊಂಡು ಅಡ್ಡಂಗೆ ನಿಂತ್ಕೊಂಡ. ನನ್ನ ಭಾಗಕ್ಕೆ ನಿಂತ್ಕೊಂಡವ್ರು ಯಾರು ಅಂದರೆ ನಮ್ಮ ಅತ್ತೆ, ನನ್ನ ಹೆಂಡ್ತಿ. ಏನೇ ಆಗಲಿ ನಾನು ಅವನಿಗೆ ಆಯ್ತೀನಿ ಅಂತೇಳಿ ನನ್ನ ಹೆಂಡ್ತಿ ನನಗಾಗಲಿ. ತಾವು ಕಾರ್ಯಕ್ರಮಗಳನ್ನು ನೀಡುವ ಒಂದು ಮಟ್ಟಕ್ಕೆ ಬಂದಿದ್ದು ಹೇಗೆ ಅಂದರೆ, ಮನೆಗಳಿಂದ ಹೋಗ್ತಾ ಇದ್ರಿ, ಮದುವೆ ಆಯಿತು, ಸೊ ಕಾರ್ಯಕ್ರಮಗಳು ತಾವು ಯಾವ ರೀತಿಯಾಗಿ? ಆಗಲೇ 75 ರೂಪಾಯಿ ಕತ್ಕೋದಿದ್ದೆ. ಆಗಲೇ ನಾನು ಕತೆ ಕಲ್ತ್ಕೊಂಡು ಕತೆ ಆಡ್ತಿದ್ದೆ, ಎಲ್ಲ ಕತೆಗಳನ್ನೂ ಕಲ್ತ್ಕೊಂಡಿದ್ದೆ, ಎಲ್ಲ ಕತೆಗಳನ್ನೂ ನನ್ನ ಗುರುಗಳು ಕಲಿಸ್ಕೊಟ್ಟಿದ್ರು. ನಾನು 78ರಲ್ಲಿ ಪ್ರಾರಂಭ ಮಾಡೋದು, 77ರಲ್ಲಿ ನಾನು ಕತೆ ಕಲಿಯೋಕ್ಕೆ, 77 ಅಲ್ಲ 76ರಲ್ಲೇ ನಾನು ಕಲಿಯೋಕ್ಕೆ ಓದದ್ದು. ಅಲ್ಲಿಗೆ 76 ಅಂದರೆ 14 ವರ್ಷ, ಅದು 6 ವರ್ಷ ನನ್ನ ಗುರುಗಳ ಹತ್ರ ಸೇವೆ ಮಾಡಿದೆ. ಅಲ್ಲಿಗೆ 82.
ಅಲ್ಲಿಗೆ ನಾನು 82ಕ್ಕೆ ನಾನು ಕಲ್ತ್ಬಿಟ್ಟಿದ್ದೆ. ಸುಮಾರು ಆದಷ್ಟು ಕಥೆಗಳನ್ನೆಲ್ಲ ಕಲಿತಿದ್ದೆ. ನನ್ನಷ್ಟಕ್ಕೆ ನಾನೇ ನನ್ನ ಗುರುಗಳು ಬಿಟ್ಟು ನಾನೇ ಹೋಗ್ತಿದ್ದೆ ಒಂದು ತಂಡ ಕಟ್ಕೊಂಡು. ಆಮೇಲೆ ನಾನು 84ರಲ್ಲಿ ನಾನು ಅಲ್ಲಿ ಆ ಊರು ಕತೆಗೆ ಹೋದಾಗ ನನ್ನ ಮದುವೆ ಆದ್ದು 84ರಲ್ಲಿ. ಆವಾಗಲೇ ನನ್ನ ಮದುವೆ ಆಯ್ತು. ಅದಕ್ಕೆ ಹೆಣ್ಣು ಬಂಧುಗಳಿಗೆ ಧನ ಬಂಧುಗಳಿಗೆ ಅದಕ್ಕೆ ನೋಡಿ ನಮ್ಮ ಜನಪದದಲ್ಲಿ ಹೇಳ್ತೀವಿ, ಕಾಡು ಹೊಲವಾಗಿ ಓಡಾಡವೆರಡೆತ್ತಾಗಿ ಕಾಡುಗಣ್ಣಿನ ಸೊಸೆ ಮನೆಗೆ ಬಂದರೆ ಅವರ ಮನೆಗೆ ಕೇಡು ತಪ್ಪದಿಲ್ಲವಯ್ಯ. ಹಳ್ಳವಲವಾಗಿ ಒಳ್ಳೆವೆರಡೆತ್ತು ಮನೆಯೊಳಗಿರಲಾಗಿ ಇರಳೆದ್ದು ತುಳಿಯುವಂಥ ಸೊಸೆ ಮನೆಯೊಳಗಿದ್ದರೆ ಅವರ ಮನೆ ಹಾಲು ಸಾಗರವಯ್ಯ. ಅದಕ್ಕೆ ಕಾಡಿನಲ್ಲಿ ಕಿತ್ತು ಹೊಲ ಮಾಡದಂತೆ, ದನ ತಂದು ಕಟ್ಟದಂತೆ, ಓಡಾಡ ಎತ್ಗಳು ಕಳ್ಳ ಎತ್ಗಳು ಎರಡು ಮನೆ ಕಳೆದು ಕಣಿ ಹಾಕಳು. ಕಾಡುಗಣ್ಣಿನ ಸೊಸೆ ಮನೆಯೊಳಗೆ ಕಾಡುಗಣ್ಣಿನ ಸೊಸೆ ಅವಳಿಗೆ ಬಂದು ಅವ್ರ ಮನೆ ಮಾತ್ರ ಕೇಳು ತಪ್ಪದಿಲ್ವಂತೆ. ಹಳ್ಳವಲವಾಗಿ ಒಳ್ಳೆವೆರಡು ಎತ್ತು ಮನೆ ಒಳಗಿರಲಾಗಿ ಹಳ್ಳ ಹೊಲ ಮಾಡಿಸಿದ್ಲಂತೆ ಯಾರು ಹೆಂಡ್ತಿ. ನೋಡಿ ನಮ್ಮ ಜಮೀನು ಪಕ್ಕದಲ್ಲಿ ಹಳ್ಳ ಇದೆಯಲ್ಲ, ಅದನ್ನ ಯಾಕೆ ಹಂಗೆ ಬಿಟ್ಕೊಂಡಿದ್ದೀರಿ, ಅದನ್ನು ಸ್ವಲ್ಪ ಏನಾದ್ರು ಮಾಡಿ ಫಸಲು ಮಾಡಿ ಅಂತ ಹೆಂಡ್ತಿ ಸಲಹೆ ಕೊಟ್ಟಾಗ ಗಂಡ ಏರ್ ಕಟ್ಕೊ ಹೊಲ ಊತ್ನಂತೆ. ಹಳ್ಳ ಹೊಲವಾಯ್ತಂತೆ. ಇರುಳು ಎದ್ದು ತುಳಿಯುವಂಥ ಸೊಸೆ ರಾತ್ರಿ ಹೊತ್ತು ಕಣ್ಣು ನಿದ್ರೆ ಬರೋ ತನಕ ಎಲ್ಲ ನನ್ನ ಅತ್ತನಿಗೆ ತಪ್ಪಲೆನ ಗುಡ್ಡಿ ಹಾಕಂದೆ ಎಲ್ಲ ಬೆಳಿಗ್ಗೆ ತೊಳೆದು ಮಡುಬಿಟ್ಟು ಯಾ ಮಾತಾಯಿ ಹೋಗಿ ಮನೆ ಕತ್ತಳೋ ಅಂತೇಳು ಮನೆ ಯಾವತ್ತಿದ್ರು ಹಾಲು ಸಾಗರವಂತೆ. ಅದಕ್ಕೆ ಆಗನವ್ರು ಹಂಗೆ ಹೇಳಿದ್ರು. ಈಗಿನವ್ರು ಧಾರಾವಾಹಿ ನೋಡಿ ನೋಡಿ ಬೆಳಗನ ಧಾರಾವಾಹಿ ನೋಡ್ತಾರೆ, ಬೆಳಕರೆ ಹೊತ್ತಿಗೆ ನಡುವಾಯಿ ಅಂತಾರೆ. ಇದು ಯಾಕವ, ಅಯ್ಯೋ ಬೆಳಗನ ಧಾರಾವಾಹಿ ನೋಡ್ಬಿಟ್ಟು ಕಣ್ಣ ನಡುವಾಯಿ ಹಿಡ್ಕೊಂಡದ ಕಣ್ಣ ಅಂತ ಹೊಸಕ್ಕೆ ತಿರುಕ ಮಾತಾಡ್ತಾರೆ. ನಾವೇನು ಹೇಳವ ಸ್ವಾಮಿ.